ಯಾರ್ದು ಲಗೇಜು? ಅಣ್ಣ ಮಾವ ಹಾಯ್ ಸಿಸ್ಟರ್, ಹೇಗಿದ್ಯಾ? ಸೂಪರ್ ತಂಗ್ಯವ. ಏನ್ ಮಾವ ಬರ್ತೀನಿ ಅಂತ ಒಂದ್ ಮಾತು ಹೇಳಿಲ್ಲ, ಹಾಗೆ ಬಂದ್ಬಿಟ್ಟಿದ್ದೀರಾ? ಅಯ್ಯೋ ದೇವ್ರೆ, ಸ್ಯಾನ್ ಫ್ರಾನ್ಸಿಸ್ಕೋ ತುಂಬಾ ಬೋರಮ್ಮ. ನೀವೆಲ್ಲ ನೆನಪಾದ್ರ ಇಮಿಡಿಯೇಟ್ಲಿ ನೆಕ್ಸ್ಟ್ ಫ್ಲೈಟ್ ಹತ್ತದೆ. ಕಟ್ ಮಾಡಿದ್ರೆ ಇಲ್ಲಿ ಇದ್ದೀವಿ. ಕಲ್ಪನಾ, ಇದು ನಮ್ಮ ಅಣ್ಣ ಲಕ್ಷ್ಮೀಕಾಂತ್. ಮದ್ವೆಲಿ ಇವ್ರನ್ನ ನಾನ್ ನೋಡ್ದಂಗೆ ಇಲ್ಲ. ಅದು ಇವನಿಗೆ ದೇಶ ಸುತ್ತೋ ಹುಚ್ಚು, ಅದಕ್ಕೆ ಈಸ್ ಆಲ್ವೇಸ್ ಟ್ರಾವೆಲಿಂಗ್. ಹೌದಾ? ಬೈತಪ್ಪ ಇವರು ನಮ್ ಅರುಣ್ ತಾಯಿ, ಅಂದ್ರೆ ಅಶ್ವಿನಿ ಮದರ್ ಲಾ. ನಮಸ್ಕಾರ. ನಮಸ್ಕಾರ. ಅಣ್ಣ, ನೀನ್ ಫ್ರೆಶ್ ಅಪ್ ಆಗೋಣ. 2 ನಿಮಿಷ ಬಂದೆ. ಸರಿ ಸರಿ. ಅಶ್ವಿನಿ ಮಾತಾಡ್ತಾ ಇರು, ಬಾ ಅಣ್ಣ. ಏನೋ ಮಾತಾಡ್ಬೇಕಂದ್ರೆ ಗೌತಮ್ ಮದುವೆ ವಿಷಯ. ಏನ್ ಮಾತಾಡ್ತಿದ್ದಿ ತಂಗ್ಯವ್ವ? ಗೌತಮ್ಗೆ ಮದ್ವೆ ಪ್ರಪೋಸಲ್ಸ್ ಕ್ಯೂ ನಿಂತಿದ್ದಾರೆ. ಇದೇನು ಹೊಸ ವಿಷಯ ಅಲ್ವಲ್ಲ? ಅವನು ಮೊದಲೇ ಗೊತ್ತಲ್ಲ, ಮಗಳ ಒಪ್ಪಿದ್ರು ನೀನ್ ಬಿಡಲ್ಲ. ಇವತ್ತಲ್ಲ ನಾಳೆ ಅವನ್ ಮನ್ಸ್ ಬದ್ಲಾಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ಅವನಿಗೆ ಮದುವೆ ಪ್ರಪೋಸಲ್ ಬರ್ತಾ ಇರೋದು ತಾನೇ ನಿನಗೆ ಟೆನ್ಷನ್. ಅದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಉಪಾಯ ಇದೆ ತಂಗ್ಯವ್ವ. ಏನ್ ಹೇಳು? ಮದುವೆ ಮಾಡ್ಬಿಡೋಣ. ಅವನಿಗೆ ಮದುವೆ ಅಂತ ಒಂದು ಆಗ್ಬಿಟ್ರೆ ಮತ್ತಾರು ಮದುವೆ ಪ್ರಪೋಸಲ್ ತಗೊಂಡ್ ಬರೋದೇಲ್ವಲ್ಲ ಇಲ್ಲಿಗೆ. ಏನ್ ತಮಾಷೆ ಮಾಡ್ತಾ ಇದೀಯಾ? ಇದ್ರ ಸೀರಿಯಸ್ನೆಸ್ ನಿನಗೆ ಅರ್ಥ ಆಗ್ತಾ ಇಲ್ಲ? ಅಯ್ಯೋ ದೇವ್ರೆ, ಮನೆ ಬಾಗಿಲನ್ನು ಊರಾಗ್ಲ ತೆರೆದ್ಬಿಟ್ಟು ಯಾರು ಒಳಗಡೆ ಬರಬಾರ್ದು ಅಂದ್ರೆ ಹೇಗೆ? ಮೊದಲು ಮನೆ ಬಾಗಿಲನ್ನ ಗಟ್ಟಿಯಾಗಿ ಮುಚ್ಚಬೇಕು. ಗೌತಮ್ ಮದುವೆ ಆಗಿ ಮಕ್ಕಳಾದ್ರೆ ನನ್ನ ಮಕ್ಕಳ ಫ್ಯೂಚರ್ಗೆ ಅಪಾಯ. ಅದಕ್ಕೆ ಗೌತಮ್ ಮದುವೆ ಆಗಬಾರ್ದು ಅಂತ ನಾನು ಡಿಸೈಡ್ ಮಾಡಿರೋದು. ಅಯ್ಯೋ ದೇವ್ರೆ, ಅದ್ ನಿನಗೆ ಗೊತ್ತು ಸಿಸ್ಟರ್. ಒಟ್ಟಿನಲ್ಲಿ ಎಲ್ಲವೂ ನಿನ್ನ ಕಂಟ್ರೋಲ್ ಅಲ್ಲಿ ಇರಬೇಕು, ಅಷ್ಟೇ ತಾನೇ? ವೆರಿ ಸಿಂಪಲ್. ನೀನು ಕೂತ್ಕೊಂಡ್ರೆ ಕೂತ್ಕೋಬೇಕು, ಏಳು ಅಂದ್ರೆ ಏಳ್ಬೇಕು. ಅಂತ ಹುಡುಗಿನೇ ಕರ್ಕೊಂಡ್ಬಂದು ಮದುವೆ ಮಾಡಿಸೋಣ. ಅದೆಲ್ಲ ಬಿಟ್ಟು ನೀನು ಅವನಿಗೆ ಮದುವೆನೇ ಮಾಡಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ರೆ ಜೀವನ ಪೂರ್ತಿ ಟೆನ್ಷನ್ ಅನುಭವಿಸ್ಬೇಕಾಗತ್ತೆ ಸಿಸ್ಟರ್. ಡು ಯು ಅಂಡರ್ಸ್ಟ್ಯಾಂಡ್? ಎಲ್ಲದಕ್ಕೂ ಅದರದೇ ಆದ ಟೈಮ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ಸುಳ್ಳಲ್ಲ ಗೆಳೆಯ. ಯಾವ್ಯಾವ ಟೈಮಲ್ಲಿ ಆಗಬೇಕು ಅದದ ಆ ಟೈಮಲ್ಲಿ ಆಗೇ ಆಗುತ್ತೆ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಇದೆಲ್ಲ ನನ್ನ ಪುಟ್ಟಿಗೆ ಅರ್ಥ ಆಗಲ್ಲ. ನಾನು ಭೂಮಿಕಾಗಿ ಹುಡುಗ ಸಿಗದೆ ನನ್ನ ತಂಗಿ ಮದುವೆ ಪೋಸ್ಟ್ಪೋನ್ ಆಗ್ತಾ ಇದೆಯಲ್ಲ ಅನ್ನೋ ಟೆನ್ಷನ್ ನನಗೆ. ಹೇಳಿ ಪ್ರವೀಣ್, ಸಿಗ್ತಾ? ಸರ್, ನೀವು ಹೇಳಿದಾಗೆ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಸರ್. ಗುಡ್. ಈಗ ಈಸಿ ಆಗುತ್ತೆ. ಅಟ್ಲೀಸ್ಟ್ ಒಂದಷ್ಟು ಪ್ರೊಫೈಲ್ಸ್ನ ಅವಳಿಗೆ ಫಾರ್ವರ್ಡ್ ಮಾಡ್ಬೋದು. ಗೆಳೆಯ, ಕೋಚಿಂಗ್ ಸೆಂಟರ್ ಮುಂದೆ ಅವಳು ಆ ಥರ ಹೇಳಿದಾಳೆ ಅಂದಮೇಲೆ ಈ ಪ್ರಪೋಸಲ್ನ ನೀನು ಡೈರೆಕ್ಟಾಗಿ ಅವ್ರ ಅಪ್ಪನಿಗೆ ಕಳ್ಸೋದು ಬೆಟರ್ ಗೆಳೆಯ. ಯಾರ್ಯಾರ ಹೆಸರಿದೆ? ನೀವು ಹೇಳಿರೋ ಕ್ಯಾಟಗರಿಯಲ್ಲಿ ಹೈಯರ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಬ್ಬರೇ ಸರ್ ಇರೋದು. ಹೂ ಇಸ್ ದ್ಯಾಟ್? ಅದು ನೀವೇ ಸರ್. ಮಿಸ್ಟರ್ ಗೌತಮ್ ದಿವಾನ್, ಚೇರ್ಮನ್ ಆಫ್ ದಿವಾನ್ ಗ್ರೂಪ್. ಸಾರಿ, ಕ್ಯಾನ್ ಗೋ. ಓಕೆ ಸರ್. ಗೆಳೆಯ, ಯಾಕೋ ಇಷ್ಟೊಂದು ಸ್ಟ್ರೆಸ್ ಮಾಡ್ಕೋತೀಯಾ? ಅಲ್ಲ, ಮಹಿಮನ್ಗೆ ಈ ಪ್ರಪೋಸಲ್ ಮಿಸ್ ಆದ್ರೆ ಏನಾಯ್ತಂತೆ? ಇನ್ನೊಂದು ಪ್ರಪೋಸಲ್ ಸಿಗುತ್ತಪ್ಪ. ಜೀವನ್ ವಿಷಯದಲ್ಲಿ ನಾನು ಕಂಪ್ಲೀಟ್ ಆಗಿ ಕನ್ವಿನ್ಸ್ ಆಗಿದ್ದೀನಿ ಅಂತ ಒಳ್ಳೆ ಹುಡುಗನ ಕಳ್ಕೊಬಾರ್ದು. ನೋಡೋ, ಈ ಕೆಲಸ ಎಲ್ಲ ಅಷ್ಟು ಈಸಿಯಾಗಿ ಆಗೋವಂಥದ್ದಲ್ಲ. ಆತರ ಪಡಬಾರ್ದು, ಅದಕ್ಕೆ ಅದರದೇ ಆದ ಟೈಮ್ ಬೇಕು. ಮಹಿಮನ್ ಮದ್ವೆಗೆ ನೀನೇ ಎಷ್ಟೊಂದು ಸ್ಟ್ರೆಸ್ ಮಾಡ್ಕೊಂಡಿದ್ಯಾ ಅಂದಮೇಲೆ ಭೂಮಿಕಾ ಮದ್ವೆಗೆ ಅವಳು ಮನೆಯವರು ಅಷ್ಟೇ ಸ್ಟ್ರೆಸ್ ಮಾಡ್ಕೊಂಡಿರ್ತಾರಲ್ವಾ? ಇದೇ ಸ್ಟ್ರೆಸ್ಸು, ಟೆನ್ಷನ್ನು ನಿಮ್ಮ ಮನೆಯವರು ನಿನ್ನ ಮದುವೆಗೆ ಮಾಡ್ಕೋಬೇಕಾಗಿತ್ತು. ಮೋಸ್ಟ್ಲಿ ಅವರು ನೀನು ಮದುವೆ ಮಾಡಿಕೊಂಡ್ರೆ ಸ್ಟ್ರೆಸ್ ಮಾಡ್ಕೋಬೋದೇನೋಪ್ಪ.
ಸರಿ ಗಿಳಿಯ, ಏನಾದರೂ ಇದ್ರೆ ನನಗೆ ಕಾಲ್ ಮಾಡು. ನಾನು ಹೋಗಿ ಮಾರ್ಕೆಟಿಂಗ್ ಸ್ಟಡಿ ರಿಪೋರ್ಟ್ ಏನಾಯ್ತು ಅಂತ ನೋಡಿದ್ದೀನಿ. ಓಕೆ, ಬಾಯ್. ಇವಳೆ ನನ್ನ ದೊಡ್ಡ ಮಗಳು ಭೂಮಿಕಾ. ಇವಳು ಲಿಟ್ರೇಚರಲ್ಲಿ ಡಬಲ್ MA ಮಾಡಿದ್ದಾಳೆ. ಈಗ MPhil ಮಾಡಕ್ ಹೊರಟಿದ್ದಾಳೆ. ಸದ್ಯಕ್ಕೆ ಒಂದು ಸಿವಿಲ್ ಕೋಚಿಂಗ್ ಸೆಂಟರ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಅಕ್ಕಂಗೆ ಓದೋದು ಅಂದ್ರೆ ತುಂಬಾ ಇಷ್ಟ. ಅದು ತುಂಬಾ ಒಳ್ಳೆ ವಿಷಯ. ಎಜುಕೇಶನ್ ತುಂಬಾ ಇಂಪಾರ್ಟೆಂಟು. ಇಲ್ಲಿವರೆಗೂ ಇವಳಿಗೆ ಇಷ್ಟು ಒಳ್ಳೆ ಪ್ರಪೋಸಲ್ ಬಂದಿರಲಿಲ್ಲ. ವಿಶ್ವಾಸ್ ನಮ್ಮ ಮನೆಯವರು ಎಲ್ರಿಗೂ ಇಷ್ಟ ಆಗಿದ್ದಾರೆ. ಭೂಮಿ ಓಕೆ, ಚೂರು ಫ್ರೆಶ್ ಆಗಿ ಬಂದ್ಬಿಡು. ನಮ್ಮ ಭೂಮಿ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಬಂದ್ಬಿಡ್ತಾಳೆ. ಹೋಗಮ್ಮ. ಪರವಾಗಿಲ್ಲ, ಹೀಗೆ ಚೆನ್ನಾಗಿದಾರಲ್ಲ. ಸೌಂದರ್ಯ ಅನ್ನೋದು ಮೇಕಪ್ಪಲ್ಲಿ ಇರಲ್ಲ ಅಲ್ಲ. ಜೀವನ ಎಲ್ಲ ಮೇಕಪ್ ಹಾಕೊಂಡು ಬದುಕೋದಕ್ಕಾಗಲ್ಲ. ಮದುವೆ ಆದಮೇಲೆ ಹೇಗೆ ನ್ಯಾಚುರಲ್ ಆಗಿರ್ತೀವೋ ಹಾಗೆ ಪರಿಚಯ ಆಗೋದು ಒಳ್ಳೇದು. ಭೂಮಿಕಾ ಅವ್ರ ಪ್ರೊಫೈಲ್ ನೋಡಿದ ತಕ್ಷಣ ನನಗಿಷ್ಟ ಆದರು. ಇವತ್ತಿಗೆ ನನ್ನ ಮಗನ್ಗೆ ಹುಡುಗಿ ನೋಡ್ಕೋ ಕೆಲ್ಸ ಮುಗಿದೋಯ್ತು. ನಿಮ್ ಹುಡುಗಿ ನನ್ನ ಮಗನ್ಗೆ ತುಂಬಾ ಇಷ್ಟ ಆಗಿದ್ದಾಳೆ. ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ಭೂಮಿಕಾ ಅವ್ರ ಜೊತೆ ನಾನೊಂದು 5 ನಿಮಿಷ ಮಾತಾಡ್ಬೋದಾ? ಆಫ್ ಕೋರ್ಸ್, ಪ್ಲೀಸ್ ಬನ್ನಿ. ಭೂಮಿಕಾ ಅವರೇ, ಮಾತಾಡ್ಬೋದಾ? ಹೋಗಮ್ಮ ಭೂಮಿ, ಬಾಲ್ಕನಿ ಕರ್ಕೊಂಡು ಹೋಗಿ ಮಾತಾಡಮ್ಮ. ಹಾಯ್. ಹಾಯ್. ನಿಮ್ಮ ಖುಷಿ ಎಂಜಾಯ್ ಮಾಡೋಕ್ಕೆ ನಿಮ್ಮ ಫೇವ್ರೆಟ್ ಗೆಸ್ಟ್ ಬಂದ್ಬಿಟ್ಟಿದ್ದಾನೆ. ಕರೀದೇ ಇದ್ರು ಬರೋ ಗೆಸ್ಟ್. ಮಳೆನೂ ಇಷ್ಟ ಆಗತ್ತಲ್ಲ, ಅಂಥವ್ರನ್ನ ಮೆಚ್ಕೊಳ್ಳೇಬೇಕು. ಮನ್ಸಲ್ಲಿ ಪ್ರೀತಿ ಕಾಳಜಿ ಇರೋರ್ಗೆ ಪ್ರಪಂಚದಲ್ಲಿ ಎಲ್ಲಾನು ಇಷ್ಟ ಆಗುತ್ತೆ. ಈ ಮದುವೆ ಆಗೋಂಥ ಹುಡುಗ ಇಂಥರ್ದವನೇ ಆಗಿರಲಿ. ಐ ಮೀನ್ ಎಲ್ಲರ ಬಗ್ಗೆನೂ ಪ್ರೀತಿ ಕಾಳಜಿ ಇರೋಂಥ ವ್ಯಕ್ತಿ ಆಗಿರಲಿ ಎಂದೆ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ಅಲೈನ್ ಸಿಕ್ಕಿದ್ದಕ್ಕೆ. ಮೈ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಈ ಸಂಬಂಧ ನೀವು ಒಪ್ಕೊಂಡಿದ್ದು ಬಹಳ ಖುಷಿ ಆಯ್ತು. ಇನ್ ತಡ ಮಾಡೋದು ಬೇಡ, ಶಾಸ್ತ್ರ ಶುರು ಮಾಡೋಣ. ಹಾ, ಶುರು ಮಾಡೋಣ. ಈ ಬಳೆ ವಿಶ್ವಾಸ್ ಅವರ ಅಜ್ಜಿದು. ಇದು ನಿಮ್ಗೆ ಸೇರ್ಬೇಕು. ಭೂಮಿಕಾ ಇವತ್ತಿಂದ ನಮ್ಮನೆ ಮಗಳು. ಭೂಮಿಕಾ, ವಿಶ್ವಾಸ್, ಆಶೀರ್ವಾದ ತಗೊಳ್ಳಿ. ಸೌಭಾಗ್ಯವತಿ ಭವ. ಇದು ನಮ್ಮ ಕಡೆಯಿಂದ.
ಏನಿದು? ನೀವು ನಿಮ್ಮ ಪ್ರೀತಿನ ಉಡುಗೊರೆ ರೂಪದಲ್ಲಿ ತೋರಿಸಿದ್ರಿ, ನಾವು ನಮ್ಮ ಪ್ರೀತಿನ ಈ ರೂಪದಲ್ಲಿ ತೋರಿಸ್ತಾ ಇದ್ದೀವಿ. ತಗೊಳ್ಳಿ, ಇದನ್ನ ಸಂಪ್ರದಾಯ ಅನ್ಕೊಳ್ಳಿ. ತಪ್ಪು ತಿಳ್ಕೊಬೇಡಿ, ನನಗಿದು ಬೇಡ ಪ್ಲೀಸ್. ಅಹಂಕಾರ ಅಂತ ಅಂದ್ಕೋಬೇಡಿ. ಇದನ್ನ ಆಶೀರ್ವಾದ ಅನ್ಕೊಳ್ಳಿ. ಪ್ಲೀಸ್ ತಗೊಳ್ಳಿ, ಪ್ಲೀಸ್ ಪ್ಲೀಸ್. ಈ ಕಾಯಿನ್ ಕೂಡ ನಿಮ್ಮ ಮನಸ್ಸಿನಲ್ಲಿರೋ ಪ್ರೀತಿನ ತೋರಿಸುತ್ತೆ. ಇದರಲ್ಲೇ ನಿಮ್ಮ ಆಶೀರ್ವಾದ ಇದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನನ್ನ ಬೆಸ್ಟ್ ಫ್ರೆಂಡ್ ಶ್ರುತಿ. ಹಾಯ್. ಹಾಯ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇವ್ರನ್ನ ಯಾರು ಕರೆದಿದ್ದು? ನಾನೇ ಕಡೆ. ಯಾಕೆ? ನಮ್ ಭೂಮಿಗೆ ಇವಳು ಗಂಡಿಂಗಿಂತ ಒಂದ್ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅಂತ ನೋಡು ಹೊಟ್ಟೆ ಉರ್ಕೊಳ್ಳಿ ಅಂತ ಕರೆಸ್ದೆ. ಅವ್ರ ಗಂಡನೂ ಬರ್ಬೇಕಿತ್ತು. ಅಚ್ಚಿನ ಇರೋದು ಯಾವ ಮುಖ ಇಟ್ಕೊಂಡ್ ಬರ್ತಾರೆ ಕ್ಷಮೆ ಇರ್ಲಿ, ನಿಮ್ಗೆಲ್ಲ ಇವ್ರನ್ನೆಲ್ಲ ಪರಿಚಯ ಮಾಡ್ಸೋದೆ ಮರ್ತೋಯ್ತು. ಇವಳು ಮಹಿಮಾ, ನಮ್ ಸೊಸೆ ಆಗೋಳು. ಇವರು ಶಕುಂತಲಾ ದಿವಾನ್, ನನ್ ಬೀಗಿತಿ. ಇನ್ ಇವ್ರ ಪರಿಚಯ ಯಾರಿಗೂ ಮಾಡಿಸ್ಲೇಬೇಕಾಗಿಲ್ಲ. ದಿ ಗೌತಮ್ ದಿವಾನ್, ಇಂಡಿಯಾದ ಗ್ರೇಟ್ ಬಿಸ್ನೆಸ್ ಮ್ಯಾನ್. ಓ, ಇವ್ನು ತುಂಬಾ ಸಲ ನೋಡಿದೀನಿ ಟಿವಿನಲ್ಲಿ, ನ್ಯೂಸಲ್ಲಿ ಬರ್ತಾ ಇರ್ತಾರೆ. ಎಲ್ರು ಒಂದ್ ಫೋಟೋ ತಗೊಳ್ಳೋಣ. ಹೇ, ಗುಡ್ ಐಡಿಯಾ. ಬನ್ನಿ ಬನ್ನಿ. ಸಿಸ್ಟರ್, ಸರ್ಕಸ್ ಕಂಪ್ನಿ ಕೋತಿಗಳ ಥರ ಇದ್ದಾರೆ. ನಿನ್ನ ಮಗಳು ಒಳ್ಳೆ ಫ್ಯಾಮಿಲಿನೇ ಹುಡುಕಿದ್ದಾಳೆ. ಗೊತ್ತಾಯ್ತು ಬಿಡು. ಯಾಕಿಲ್ಲಿ ನಿಮಿಷ ಶ್ರುತಿ, ನೀನ್ ಈ ಕಡೆ ಬಾ. ಬಾ ಈ ಕಡೆ. ಮಹಿಮಾ ಬಾರಜ. ಬಾ ಬಾ ಬೇಗ. ಹುಡುಗ ಹುಡುಗಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾ, ಇದು ಕರೆಕ್ಟ್ ಆಗಿದೆ. ನೀವೆಲ್ಲರೂ ಗೌತಮ್ ಅವರೇ, ನೀವು ಹಿಂದೆ ನಿಂತು ಬಿಟ್ರಿ, ಮುಂದೆ ಬನ್ನಿ. ಇಲ್ಲ, ದಯವಿಟ್ಟು ಪ್ಲೀಸ್ 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 ಬನ್ನಿ ಬನ್ನಿ. ಬೀಗರೆ ಬನ್ನಿ ಬನ್ನಿ. ಹಾ, ಕರೆಕ್ಟ್ ಇದೆಯೇನೆ? ಹಾ, ರೆಡಿ. ಓಕೆ, ರೆಡಿ. ಸ್ಮೈಲ್. ಓಕೆ ಓಕೆ ಓಕೆ. ಇನ್ನೊಂದು ಹಾಗೆ ಇರಿ. ಸೂಪರ್. ಅಪೇಕ್ಷಾ, ಕೊಡಿಲಿ. ಭೂಮಿ, ಈ ಫೋಟೋ ನೋಡು. ಈ ಫೋಟೋದಲ್ಲಿ ನೀವಿಬ್ರು ಕಪಲ್ ತರ ಕಾಣಿಸ್ತಿದ್ದೀರಾ. ಮಕ್ಕಳು ಸರಿಯಾಗಿ ನೋಡ್ಕೊಳಕ್ಕಾಗಲಿ. ಏನ್ ಮಾಡ್ದೆ ಗೆಳೆಯ? ನಮ್ಮ ಮಕ್ಕಳ ಬಗ್ಗೆ ನಿನಗೆ ಗೊತ್ತಲ್ಲ. ಒಂದ್ ಲಾಸ್ಟ್ ಫೋಟೋ. ಸ್ಮೈಲ್. ಭೂಮಿ, ನಾ ಹೊರಡ್ತೀನಿ. ಬಾಯ್ ಶ್ರುತಿ. ಬಾಯ್. ಓಕೆ. ಭೂ, ಸ್ಮೈಲ್. ಸೇಮ್ ಸ್ಮೈಲ್ ಮಾಡಿ. ಎಸ್, ಪರ್ಫೆಕ್ಟ್. ಮಾಮ್, ಬೀಗರೆ ಬಂದೆ. ಎಲ್ಲ ಸುಸೂತ್ರವಾಗಿ ನಡೀತು. ಎಲ್ಲ ಚೆನ್ನಾಗಿ ನಡೆಸ್ಕೊಟ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಮದುವೆ ಬಗ್ಗೆ ತುಂಬಾ ದೊಡ್ಡ ಕನಸುಗಳನ್ನ ಕಟ್ಕೊಂಡು ಸೋತೋಗ್ಬಿಡ್ತೀನಿ ಅನ್ನೋ ಭಯ ಕಾಡುತ್ತೆ ನನಗೆ. ಈಗ 45 ವರ್ಷ. ನನ್ನ ಕೊರತೆಗಳನ್ನ, ಪ್ರಾಬ್ಲಮ್ಸ್ನ ಎಲ್ಲ ಅರ್ಥ ಮಾಡಿಕೊಂಡು ನನ್ನನ್ನು ಪ್ರೀತಿಸೋಂಥ ಹುಡುಗಿ ಸಿಗ್ಬೇಕಲ್ವಾ. ಮದುವೆ ವಯಸ್ಸಿಂದ ತುಂಬಾ ದೂರ ಬಂದ್ಬಿಟ್ಟಿದ್ದೀನಿ. ನನ್ನನ್ನು ಯಾರು ಮದುವೆ ಮಾಡ್ಕೋತಾರೆ ಈಗ? ನೀವು ಇಲ್ಲಿ ತನಕ ನಿಮ್ಮ ಮನೇಲಿ ಹೇಗಿದ್ರು ನಮ್ಮನೇಲೂ ಹಾಗೆ ಇರ್ಬೋದು. ನಾನು ನಿಮಗೆ ಇಷ್ಟ ಆದ್ನಾ? ಎಷ್ಟು ಭಯ ಪಟ್ಟಿದ್ದೆ ನಾನು.
ನಂಬಕ್ಕೆ ಆಗ್ತಿಲ್ಲ. ಇದೆಲ್ಲ ಕನ್ಸನ್ನಿಸ್ತಿದೆ. ಪರ್ಫೆಕ್ಟ್ ಆಗಿರೋನ ಕಳಿಸ್ಕೊಡಕ್ಕೆ ದೇವ್ರು ಇಷ್ಟು ಕಾಯಿಸಿದ್ ನೀನು. ಯಾಕಿಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ ಭೂಮಿ? ಇವತ್ತು ನಿನ್ ನಿಶ್ಚಿತಾರ್ಥ. ನಿನ್ ಜೀವನದ ದಿಕ್ಕು ಬದಲಾಗುತ್ತೆ, ಹೊಸ ಜೀವನ ಶುರು ಆಗುತ್ತೆ. ಯೋಚನೆ ಮಾಡಬೇಡ. ನಾನು ನನಗೆ ಇಷ್ಟ ಆದ್ನಾ? ಬನ್ನಿ ತೋರಿಸ್ತೀನಿ ನಿಮ್ಗೆ ಇವತ್ತು. ಇಲ್ಲಿ ನೋಡ್ರಿ, ನಮ್ ಭೂಮಿಗೊಂದು ಒಳ್ಳೆ ವರ ಸಿಕ್ಲಿ ಅಂತ ಎಲ್ಲಾ ದೇವ್ರಿಗೂ ಹರಕೆ ಹೊತ್ಕೊಂಡು ಎಲ್ಲ ಕಾಣಿಕೆನು ಮುಡುಪಾಗಿಟ್ಟಿದ್ದೀನಿ. ಇದು ಮಾತ್ರ ಅಲ್ಲ, ಇಲ್ಲಿ ನೋಡಿ, ಅವಳಿಗೆ ಕಾಣಿಕೆ ಹಾಕಿಟ್ಟಿದ್ದ ದುಡ್ಡಲ್ಲಿ ಆ ತಾಯಿ ಚಾಮುಂಡೇಶ್ವರಿಗೆ ಒಂದ್ ರೇಷ್ಮೆ ಸೀರೆ ತಗೊಂಡು ತಾಳಿ ಮಾಡಿಸಿಟ್ಟಿದ್ದೀನ್ರಿ. ಆದಷ್ಟು ಬೇಗ ನನ್ ಮಗಳಿಗೆ ಒಳ್ಳೆ ಸಂಬಂಧ ಕೊಡಪ್ಪ ಅಂತ. ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ಇದ್ ನೋಡ್ರಿ, ನನ್ ಗಣಪತಿನ ನೀರಲ್ಲಿ ಹಾಕಿಟ್ಟಿದ್ದೀನಿ. ನನ್ನ ಮಗಳಿಗೊಂದು ಒಳ್ಳೆ ಸಂಬಂಧ ಸಿಕ್ಕೋವರೆಗೂ ನಿನ್ನ ಆಚೆ ತೆಗಿಯಲ್ಲ ಅಂತ. ನೀವ್ ನೋಡಿದ್ರೆ ಹಂಗೆಲ್ಲ ಮಾತಾಡ್ತೀರ. ಸಾರಿ ಮಂದಾಕಿನಿ, ನಾನು ಆ ಮಾತಾಡಬಾರ್ದಾಗಿತ್ತು. ಏನಮ್ಮ, ನೀನ್ ದೇವ್ರನ್ನೂ ಬಿಟ್ಟಿಲ್ವಾ? ಗಣೇಶ ಏನ್ ಮಾಡ್ದ ಅಂತ ಅವನು ಮುಳುಗಿಸ್ಬಿಟ್ಟಿದ್ಯಾ? ನೋಡು, ದೇವ್ರ ಹತ್ರ ಹರಕೆ ಹೊತ್ಕೊಂಡು ಸಾರಿ ಬೊಟ್ಟು ಅದೆಲ್ಲ ಇಟ್ಟಿದೆಲ್ಲ ಅಷ್ಟೇ ಸಾಕು. ಇದೆಲ್ಲ ಬೇಡ, ಇಟ್ಕೊಳ್ಳಿ. ನನ್ನ ಹಣೆ ಬರದಲ್ಲಿ ಏನ್ ಬರ್ತಿದ್ಯೋ ಅದೇ ಆಗುತ್ತೆ. ಇಲ್ಲವರೆಗೂ ಎಲ್ಲ ಒಳ್ಳೇದೇ ಆಗಿತ್ತೆ ತಾನೆ, ಇನ್ ಮುಂದೇನು ಎಲ್ಲ ಒಳ್ಳೇದೇ ಆಗುತ್ತೆ. ಗಣೇಶ್ವರ ಹತ್ರ ಸಾರಿ ಕೇಳು. ಮುಳುಗಿಸ್ತಿದ್ಯಲ್ಲ, ಅದಕ್ಕೆ ಸಾರಿ ಕೇಳು. ಬಾಬಾ, ನನ್ನಪ್ಪ ತಪ್ಪಾಗೋಯ್ತಪ್ಪ, ನನ್ನ ಕ್ಷಮಿಸ್ಬಿಡು. ಅವನು ಫೈನಾನ್ಷಿಯಲಿ ಸ್ಟೇಬಲ್ ಆಗಲಿ, ಲೈಫಲ್ಲಿ ಸೆಟ್ಲ್ ಆಗಲಿ ಅನ್ನೋದು ನನ್ನ ಉದ್ದೇಶ. ಆದ್ರೆ ನನಗೆ ಮೋಸ ಮಾಡ್ದ ಸರ್. ನನಗೆ ಆಸೆ ಇದ್ದಿದ್ದು ಭೂಮಿಕಾ ಅವ್ರ ಮದುವೆ ಆಗ್ತಾ ಇದೆ, ಹೊಸ ಲೈಫ್ ಶುರು ಆಗ್ತಾ ಇದೆ. ಅವ್ರ ಜೀವನ ಸಂತೋಷವಾಗಿರ್ಲಿ ಅಂತ ಅಷ್ಟೇ ಬಯಸಿದ್ದು. ನೀವು ತಿಳ್ಕೊಂಡಿರೋ ತರ ಅಲ್ಲ ಸರ್. ಭೂಮಿಕಾ, ನಂಬಿ ಪ್ಲೀಸ್. ನಂಬಿ ಪ್ಲೀಸ್. ಸಾಕು, ನಿಲ್ಸಿ.
ಭೂಮಿಕಾ ಅಕ್ಕನ ಲೈಫಿಗೆ ಒಳ್ಳೇದಾಗ್ಲಿ ಅಂತ ಇದನ್ನೆಲ್ಲ ಮಾಡ್ದೆ ಅಂತ ಮಾತ್ರ ಹೇಳ್ಬೇಡಿ. ನಿಮ್ಗೆ ನಿಮ್ ತಂಗಿ ಮದುವೆ ಆಗ್ಬೇಕಿತ್ತು. ಆ ಕಾರಣಕ್ಕೆ ಹಿಂದೆ ಮುಂದೆ ಗೊತ್ತಿಲ್ದಿರೋ ಯಾರೋ ಒಬ್ಬನ್ ಕಳ್ಸಿಕೊಟ್ಟಿದ್ದಾರೆ. ನೀನ್ ಅನ್ಕೊಳ್ಳೋ ತರ ಅಲ್ಲ ಜೀವನ್. ಇವ್ರಿಬ್ರು ಮದುವೆಗೆ ಇದನ್ನೆಲ್ಲ ಗಿಫ್ಟ್ ಆಗಿ ಕೊಡ್ಬೇಕು ಅಂತಿದ್ದೆ. ಆದ್ರೆ ಇವನು ಈ ತರ ಉದ್ದೇಶದಿಂದ ಬಂದಿದ್ದಾನೆ ಅಂತ ಗೊತ್ತಿರ್ಲಿಲ್ಲ. ಈಗ ಏನು ಹೇಳಿ ಪ್ರಯೋಜನ ಇಲ್ಲ ಗೌತಮ್. ನೀವು ನನ್ನ ಮಗಳ ಜೀವನಾನ ಹಾಳು ಮಾಡ್ಬಿಟ್ಟಿದ್ದೀರಾ. ಅವಳ ಮರ್ಯಾದೆ ಹೋಯ್ತು, ಅವಳ ಆತ್ಮವಿಶ್ವಾಸ ಕುಗ್ಗು ಹಾಗೆ ಮಾಡಿದ್ದೀರಾ ನೀವು. ಅಪ್ಪ, ನಮ್ ಫ್ಯಾಮಿಲಿ ವಿಚಾರದಲ್ಲಿ ಇವ್ರನ್ನ ಇನ್ವಾಲ್ವ್ ಮಾಡಿದ್ ನನ್ ತಪ್ಪಪ್ಪ. ಜೀವನ್ ಪ್ಲೀಸ್, ಗೌತಮ್ ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದ್ದಾನೆ. ನೀವು ಈ ಥರ ಮಾತಾಡೋದು ಸರಿ ಇಲ್ಲ. ಇವ್ರು ಮಾಡಿರೋ ಒಳ್ಳೆ ಕೆಲಸದಿಂದ ನಮ್ಮ ಅಕ್ಕ ಯಾವತ್ತೂ ಮದುವೆ ಆಗದಿರೋ ಪರಿಸ್ಥಿತಿಗೆ ಬಂದಿದ್ದಾಳೆ. ಇನ್ಮೇಲೆ ಯಾವ ಸಂಬಂಧಗಳು ಬರದೇ ಇರೋ ರೀತಿ ಆಗಿದೆ. ಪ್ರಪಂಚದಲ್ಲಿ ಯಾವುದೇ ಎಂಗೇಜ್ಮೆಂಟ್ ನಿಂತರೂ ಹುಡುಗನ್ ತಪ್ಪು ಅಂತ ಯಾರು ಹೇಳೋದಿಲ್ಲ. ಎಲ್ಲ ಹುಡುಗಿದೇ ತಪ್ಪು ಅಂತ ಹೇಳ್ತಾರೆ, ಗೊತ್ತಾ? ಒಬ್ಬೊಬ್ಬ ನೂರಾರು ಪ್ರಶ್ನೆಗಳನ್ನ ಕೇಳ್ತಾರೆ, ಅದ್ರಲ್ಲಿ ಒಬ್ಬನ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗುತ್ತಾ ನಿಮ್ಮಿಂದ? ಜೀವನ್ ಪ್ಲೀಸ್, ಏನಾಗಿದೆ ಅಂತ ಗೊತ್ತಿಲ್ಲದೆ ನೀವು ಈ ತರ. ಪ್ಲೀಸ್ ತಡಿಬೇಡ, ಮಾತಾಡ್ಲಿ ಬೇಡ. ಇವತ್ತು ಇಲ್ಲಾಗಿರೋದಕ್ಕೆ ನಾನೇ ಜವಾಬ್ದಾರಿ. ನಾನು ಇವರೆಲ್ಲರ ಮನಸ್ಸನ್ನು ನೋಯಿಸಿದ್ದೀನಿ. ನನಗೆ ಕ್ಷಮಿಸಿ. ಇನ್ನೂ ಏನು ಇಲ್ಲೇ ನಿಂತಿದ್ದೀರಾ ಮಿಸ್ಟರ್ ಗೌತಮ್? ಓ, ಇಷ್ಟೆಲ್ಲ ಆದ್ಮೇಲೆ ನಾವು ದೊಡ್ಡ ಮನಸ್ಸು ಮಾಡಿ ನಿಮ್ಮನ್ನ ಕ್ಷಮಿಸ್ತೀವಿ ಅಂತ ಅನ್ಕೊಂಡಿದ್ದೀರಾ? ಅದು ಸಾಧ್ಯನೇ ಇಲ್ಲ. ಒಂದು ವ್ಯಾಪಾರ ಮಾಡಕ್ ಮುಂಚೆ ಎಷ್ಟೆಲ್ಲ ವಿಚಾರಿಸೋ ನೀವು, ಒಂದು ಹೆಣ್ಣಿನ ಜೀವನದ ಬಗ್ಗೆ ಒಂದು ತೀರ್ಮಾನ ತಗೊಳಕ್ ಮುಂಚೆ ಪೂರ್ವಾಪರ ವಿಚಾರಿಸ್ಬೇಕು ಅಂತ ನಿಮಗೆ ಗೊತ್ತಿಲ್ವಾ? ಒಂದ್ ಮಾತು ನಮ್ಗೆ ಹೇಳ್ಬೋದಾಗಿತ್ತಲ್ವಾ, ಇದ್ರ ಹಿಂದೆ ನಾವಿದೀವಿ ವಿಚಾರಿಸಿ ಅಂತ. ಅಷ್ಟು ಹೇಳಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ನೀವು ಮಾಡಿರೋ ತಪ್ಪಿಂದ ಅನುಭವಿಸ್ತಾ ಇರೋದು ನಮ್ಮ ಕುಟುಂಬ. ನೀವೇನೇ ಮಾಡಿದ್ರು ನನ್ನ ಮಗಳು ಕಳ್ಕೊಂಡಿರೋ ಸಂತೋಷನ, ಮನಃಶಾಂತಿನ, ನೆಮ್ಮದಿನ ವಾಪಸ್ ಕೊಡಕ್ ಸಾಧ್ಯ ಇಲ್ಲ. ನೀವೇನೇ ಮಾಡಿದ್ರು ನನ್ನ ಮಗಳ ಜೀವನನ ಸರಿ ಮಾಡಕ್ ಸಾಧ್ಯನೇ ಇಲ್ಲ. ನಾವು ನಿಮ್ಮೇಲಿಟ್ಟಿದ್ದ ಗೌರವನ ಕಳ್ಕೊಂಡಿದ್ದೀರಾ ನೀವು. ಪ್ಲೀಸ್ ಹೊರಟುಬಿಡಿ. ನಿಂತ್ಕೊಳ್ಳಿ ಮಿಸ್ಟರ್ ಗೌತಮ್. ಅವ್ರನ್ನ ಯಾರು ಬ್ಲೇಮ್ ಮಾಡಬೇಡಿ. ಅವರಿಂದ ತಪ್ಪಾಗಿರ್ಬಹುದು, ಆದ್ರೆ ಅವ್ರು ಈ ತರ ತಪ್ಪು ಮಾಡಿರೋದಕ್ಕೆ ಕಾರಣ ನಾವೇ. ಹೌದಪ್ಪ, ಇದು ನಮ್ಮ ಮನೆಯವ್ರ ತಪ್ಪು. ಏನಾದ್ರೂ ಆಗ್ಲಿ, ಆದಷ್ಟು ಬೇಗ ಭೂಮಿಕಾ ಮದ್ವೆ ಮಾಡ್ಬೇಕು ಅಂತ ಅಮ್ಮ ತಾನೇ ಹೇಳಿತ್ತು ಅಲ್ವಾ ಅಮ್ಮ? ಈಗ ನಿಂಗೆ ಸಂತೋಷ ಆಯ್ತಾ? ನೀನ್ ಅಷ್ಟು ಅವಸರ ಮಾಡಿದ್ದಕ್ಕೆ ಸಿಕ್ಕಿರೋ ಪರಿಣಾಮ ಆಯ್ತು. ಈಗ ನಿನ್ ತೃಪ್ತಿಯಾಗಿರುತ್ತೆ. ಇವತ್ ನಾನು ಎಲ್ಲರ ಹತ್ರ ಕೇಳ್ಬೇಕು, ಒಂದ್ ಹುಡುಗಿಗೆ ಲೇಟ್ ಆಗಿ ಮದ್ವೆ ಆಗಬಹುದು, ಮದ್ವೆ ಆಗದೆ ಇರಬಹುದು, ಅದು ಶಂಸಕ್ಕಾಗದೆ ಇರೋಂತ ತಪ್ಪ? ಮದ್ವೆ ಆದ್ರೆ ಮಾತ್ರ ಒಂದ್ ಹೆಣ್ಣಿಂದ ಬದುಕಕ್ ಸಾಧ್ಯನಾ?
ಮದ್ವೆ ಲೇಟ್ ಆಗಾದ್ರೆ ತಪ್ಪು, ಮದ್ವೆ ಆಗದೆ ಇದ್ರೂ ತಪ್ಪು, ಮದ್ವೆ ಮುರಿದು ಹೋದ್ರೆ ಅದು ತಪ್ಪು, ಮದ್ವೆ ಆಗಿ ವಾಪಸ್ ತವ್ರ ಮನೆಗೆ ಬಂದ್ರೆ ಅದಿನ್ನೂ ದೊಡ್ಡ ತಪ್ಪು. ಯಾಕೆ ಹೆಣ್ಮಕ್ಳಿಗೆ ಇಷ್ಟು ಪ್ರಾಬ್ಲಮ್ಮು? ಯಾಕೆ ಹೆಣ್ಮಕ್ಳಿಗೆ ಮಾತ್ರ ಈ ಪ್ರಾಬ್ಲಮ್ಮು? ಗೆಳೆಯ, ಹೇ ಗೆಳೆಯ, ಹೇ ಗೆಳೆಯ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ನಡಿ. ನೋ ನೋ, ನಾನ್ ನಂಬ. ಇದುವರೆಗೂ ನೀನು ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದು ನಾನು ನೋಡೇ ಇಲ್ಲ. ನಿಜ ಹೇಳಿ, ಏನಾಯ್ತು? ಎಲ್ಲ ನಡಿಯಪ್ಪ ಪ್ಲೀಸ್, ಏನಾಯ್ತು ಹೇಳು. ಆನಂದ್, ನಿನ್ ಜೀವನದಲ್ಲಿ ಯಾವತ್ತಾದ್ರೂ ಯಾರ ಮನಸ್ಗಾದ್ರೂ ಹರ್ಟ್ ಮಾಡಿದ್ಯಾ? ಯಾವತ್ತಾದ್ರೂ ಅಲ್ಲ ಕೇಳಿ, ಅಪರ್ಣಂಗೆ ಪ್ರತಿ ದಿವಸ ಹರ್ಟ್ ಮಾಡ್ತಾನೆ ಇರ್ತೀನಲ್ಲ. ನಾನು ಅದೆಲ್ಲ ಹೇಳಿದ್ದು, ಅದು ಮ್ಯಾಟ್ರೇ ಅಲ್ಲ ಕಣ. ನೀನು ಅವಳಿಗೆ ನೋವು ಮಾಡ್ತೀಯ, ಹಾಗೆ ಸಂತೋಷನೂ ಕೊಡ್ತೀಯ. ನಿಮ್ಮಿಬ್ಬರ ನಡುವೆ ಪ್ರೀತಿ ಇದೆ. ಆದ್ರೆ ನಾನು ಮಾತಾಡ್ತಾ ಇರೋದು ಭೂಮಿಕಾ ಬಗ್ಗೆ. ನನ್ನಿಂದ ಅವಳ ಮನಸ್ಸು ತುಂಬಾ ನೋವಾಗಿದೆ. ಗೆಳೆಯ ನೋಡು, ನೀನು ಇಷ್ಟೊಂದು ಗಿಲ್ಟ್ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆನೇ. ನೀನು ಸತ್ಯ ಹೇಳಿದ್ರಿಂದ ಒಳ್ಳೇದೇ ಆಗಿದೆ. ಅವಳ ಜೀವನ ಹಾಳಾಗೋ ತಪ್ಪು. ಈ ವಿಷಯಕ್ಕೆ ಅವಳು ನಿನ್ನ ಹತ್ರ ಬಂದು 1000 ಸರ್ತಿ ಥ್ಯಾಂಕ್ಸ್ ಹೇಳ್ತಾಳೆ. ನೋಡ್ತಾ, ಭೂಮಿಕಾ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋದಕ್ಕೆ ನಾನು ಕಾರಣ ಅಲ್ಲ ಅಂತ ನನಗೆ ಹೇಳ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ ಕಣ. ನನ್ನ ಜೀವನದಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಬ್ಬನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡ್ಬಿಟ್ಟೆ. ಗೆಳೆಯ ನೋಡು, ನೀನು ಒಂದ್ಸಲ ಯೋಚನೆ ಮಾಡು. ನೀನು ಸತ್ಯ ಹೇಳಲಿಲ್ಲ ಅಂದಿದ್ರೆ ಅವಳಿಗೆ ಮದುವೆ ಆಗ್ತಾ ಇತ್ತು. ಅವಳು ಇಡೀ ಜೀವನ ಹಾಳಾಗೋಗ್ತಾ ಇತ್ತು. ಅಲ್ಲದೆ ನೀನು ಎಲ್ಲರ ಮುಂದೆ ಸಾರಿ ಕೇಳ್ದಲ್ಲಪ್ಪ. ನಾನು ಯಾವ ತರ ಸಾರಿ ಕೇಳಿದೆ ಅನ್ನೋದು ವಿಷಯ ಅಲ್ಲ ಆನಂದ್. ಪಾಪ ಭೂಮಿಕಾ ತುಂಬಾ ಸಂಕಟ ಪಡ್ತಿರ್ತಾಳೆ. ಎಲ್ಲ ಮೊದಲಿನ ತರ ಆಗ್ಬೇಕು ಆನಂದ್. ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀನಿ. ಒಡೆದಂಥ ಮನಸ್ಸಿಗೆ ಒಡನಾಡಿ ಬೇಕಿದೆ, ಏಕಾಂಗಿ ಬದುಕಿಗೆ